ಫಸ್ಟ್ ಟೈಮ್ ಬೆಲ್ಲದ ಪಾಕ ಮಾಡಿ ಉಂಡೆ ಮಾಡಬೇಕಪ್ಪ ಅಂತ ಅಣ್ಣವ್ರಿಗೆ ಇವತ್ತು ನಾನು ಅಗದಿ ಸರಳ ವಿಧಾನದಾಗ ಎಳ್ಳು ಬೆಲ್ಲದ ಉಂಡೆ ರೆಸಿಪಿನ ಶೇರ್ ಮಾಡಕತ್ತೀನಿ ರೀ. ವಿಡಿಯೋನ ಪೂರ ನೋಡ್ರಿ, ನಿಮಗೆ ಹೆಂಗೆ ಅನ್ನಿಸ್ತಪ್ಪ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. ಟೋಟಲಿ 14 ಉಂಡೆಗ ನೋಡ್ರಿ. ಒಂದು 15-20 ದಿನ ನೀವನ್ನ ಒಂದು ಏರ್ಟೈಟ್ ಬಾಕ್ಸ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಉಂಡಿನ ಟೇಸ್ಟ್ ಮಾಡೋಕ್ಕಿಂತ ಮೊದಲು ದೇವ್ರಿಗೆ ನೈವೇದ್ಯ ಮಾಡೋದನ್ನು ನೆನಪಾರಕ್ಕೆ ಹೋಗ್ಬೇಡ್ರಿ. ಒಂದು ದಪ್ಪ ತಳದ ಕಡಾಯಿನ ಬಿಸಿ ಮಾಡಕ್ಕಿಟ್ಬಿಟ್ಟು 1 ಕಪ್ಪಷ್ಟು ಎಳ್ಳು ಹಾಕಿ ಹುರಿಯಾಕತ್ತೀನಿ ರೀ. ಹೈ ಫ್ಲೇಮ್ನಾಗ ಕೈ ಬಿಡ್ಲಾರ್ದು ಚಲೋ ತಂಗೆ ಹುರಿಬೇಕು. ಎಲ್ಲ ಕಡೆ ಹಿಂಗೆ ಕೈ ಆಡಿಸ್ಕೊಂತ ಸರಿಯಾಗಿ ಹುರಿಬೇಕು. ಇವು ನಮ್ಮ ಹೊಲದ ಜವಾರಿ ಎಳ್ಳು. ಮೊದ್ಲ ನಮ್ಮ ಅತ್ತಿಯವ್ರು ಇವನ್ನ ಕ್ಲೀನ್ ಮಾಡಿ ಕಳ್ಸ್ಯಾರಿ. ಎಳ್ನಾಗ ಭಾಳ ಸಣ್ಣ ಕಲ್ಲು ಉಸುಕು ಒಂಥರ ಮಣ್ಗತ್ಲೆ ಮಣಸ್ ಅಂತಾರೆ ನೋಡ್ರಿ, ಹಂಗಿರುತ್ತಲ್ಲ. ಹಂಗಾಗಿ ನಾವು ಕ್ಲೀನ್ ಮಾಡ್ಲಾರ್ದ ಹಂಗೆ ಉಂಡೆ ಮಾಡಿದ್ರೆ ಉಂಡೆ ಚಲೋ ಆಗೋದಿಲ್ಲ. ನಿಮ್ಗೇನ್ರೆ ಸರಿಯಾಗಿ ಕ್ಲೀನ್ ಮಾಡಕ್ಕೆ ಬರ್ತಿರ್ಲಿಲ್ಲಪ್ಪ ಅಂತಂದ್ರೆ ನೀವು ಎಳ್ಳ 1-2 ಸಲ ಸ್ವಚ್ಛಂಗೆ ತೊಳೆದು ಒಂದು ಚಾನ್ಗ್ಯಾಗ ನೀರು ಬಸಿಯಾಕ ಇಡ್ರಿ. ನೀರೆಲ್ಲ ಪೂರ ಬಸದ ಮೇಲೆ ಒಂದು ಕಾಟನ್ ಅರ್ಬಿ ಮೇಲೆ ಹಾಕಿ ಅಗಲಂಗೆ ಹರಿದ್ಬಿಟ್ಟು ಬಿಸಿಲಾಗ ಚಲೋ ತೆಂಗು ಒಣಗಿಸಿ ಆಮೇಲೆ ಉಂಡೆ ಮಾಡಕ್ಕೆ ಬಳಸ್ಬೋದು. ಸ್ವಲ್ಪ ಹೊತ್ತಾದ್ಮೇಲೆ ಎಳ್ಳು ಹಿಂಗೆ ಚಟಪಟ ಅಂತೇಳಿ ಸಿಡಿಯಕ್ಕೆ ಶುರು ಆಗ್ತಾವೆ. ಅವಾಗ ಉರಿನ ಸಣ್ಣ ಮಾಡ್ರಿ. ಶಬ್ದ ಪೂರ ಬಂದಾಗುತ್ತಾನ ಇವನ್ನ ಕೈ ಬಿಡ್ಲಾರ್ದ ಹುರಿತನ ಇರಬೇಕು. ಪೂರ ಶಬ್ದ ನಿಂತ ಮೇಲೆ ಗ್ಯಾಸ್ನ ಬಂದ್ ಮಾಡ್ರಿ. ಎಳ್ಳು ನೋಡ್ರಿ ಹಿಂಗೆ ಸ್ವಲ್ಪ ಉಬ್ಬಿರ್ತಾವೆ ಅಂದ್ರೆ ಅವಾಗ ನಾವು ಚಲೋ ತೆಂಗೆ ಹುರಿದೀವಿ ಅಂತೇಳಿ ಅರ್ಥ. ಇವನ್ನ ಒಂದು ತಾಟ್ನಾಗ ತೆಗೆದು ಅಗಲಂಗೆ ಹರಡ್ರಿ. ಇವನ್ನ ಪೂರ ತಣ್ಣಗಾಗುತ್ತಾನ ಬಿಡಬೇಕು. ಒಂದು 10-15 ನಿಮಿಷ ಆತ್ರಿ. ಈಗ ನೋಡ್ರಿ ಎಳ್ಳು ಪೂರ ತಣ್ಣಗಾಗ್ಯಾವು. ಈಗ ಇದ್ರಾಗ ನಾನು ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಹಾಕಕತ್ತೀನಿ ರೀ. ಶೇಂಗಾನ ಚಲೋ ತೆಂಗೆ ಹುರಿದು ಸಿಪ್ಪಿ ತೆಗೆದಿಟ್ಕೊಂಡಿದ್ದೆ. ನಿಮ್ಗೆ ಶೇಂಗಾ ಬೇಡ, ಬರೀ ಎಳ್ಳು ಉಂಡೆ ಮಾಡ್ತೀವಪ್ಪ ಅಂತಂದ್ರೆ ಬರೀ ಎಳ್ಳು ಬಳಸ್ಬೋದು. ಇಲ್ಲ ಅಂತಂದ್ರೆ ಒಂದು ಅರ್ಧ ಶೇಂಗಾ ಅರ್ಧ ಎಳ್ಳು ಆ ಥರನೂ ತೊಗೋಬೋದು. ಈಗ ಇದಕ್ಕೆ ಬೆಲ್ಲನ ಅಳತೆ ಮಾಡಿ ತೊಗೊಳಕತ್ತೀನಿ ರೀ. ಇದು ಆರ್ಗ್ಯಾನಿಕ್ ಬೆಲ್ಲ. ಒಮ್ಮೆ ನಾನು ಭಾಳಷ್ಟು ಬೆಲ್ಲನ ತುರಿದು ಡಬ್ಬ್ಯಾಗ ಹಾಕಿ ಫ್ರಿಜ್ನಾಗ ಇಟ್ಕೊಂಡಿರ್ತೀನಿ. ಬೇಕಾದಾಗ ಹಿಂಗೆ ಪಟ್ನ ಬಳಸ್ತೀನಿ. ಬೆಲ್ಲನ ತುರಿದ್ಮೇಲೆ ಹೊರಗೆ ಇಡಬಾರ್ದು ರೀ, ಫ್ರಿಜ್ನಾಗ ಇಡಬೇಕು. ಇಲ್ಲ ಅಂತಂದ್ರೆ ಅದು ನೀರು ಬಿಡ್ತೈತಿ. 1 ಕಪ್ ಎಳ್ಳು ಅರ್ಧ ಕಪ್ ಶೇಂಗಾ ತೊಗೊಂಡೇನಿ ರೀ. ಅದಕ್ಕೆ 1/4 ಕಪ್ಪಷ್ಟು ಬೆಲ್ಲ ತೊಗೊಳಕತ್ತೀನಿ. ನೀವು ಸಿಹಿ ಕಡಿಮೆ ತಿಂತಿದ್ರಪ್ಪ ಅಂತಂದ್ರೆ 1 ಕಪ್ಪಷ್ಟು ಬೆಲ್ಲ ಹಾಕೋಬೋದು. ಈಗ ಮತ್ತೆ ಅದ ಕಡಾಯಿನ ಬಿಸಿ ಮಾಡಕ್ಕಿಟ್ಟು 1 ಚಮಚೆ ತುಪ್ಪ ಹಾಕಕತ್ತೀನಿ ರೀ. ತುಪ್ಪ ಎಲ್ಲ ಪೂರ ಕರಗಿದ ಮೇಲೆ ಬೆಲ್ಲ ಹಾಕಬೇಕು. ತುಪ್ಪ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಆದ್ರೆ ಸ್ವಲ್ಪ ತುಪ್ಪ ಹಾಕಿದ್ರೆ ಉಂಡೆ ಭಾಳ ರುಚಿನೂ ಆಗ್ತಾವೆ ಮತ್ತು ಡ್ರೈ ಆಗೋದಿಲ್ಲ. ಆಮೇಲೆ 1 ಚಮಚದಷ್ಟು ನೀರು ಹಾಕಕತ್ತೀನಿ ರೀ. ಭಾಳ ಹಾಕಕ್ಕೆ ಹೋಗ್ಬೇಡ್ರಿ, 1 ಚಮಚೆ ಹಾಕ್ರಿ. ಮೀಡಿಯಮ್ ಫ್ಲೇಮ್ನಾಗ ಬೆಲ್ಲ ಎಲ್ಲ ಪೂರ ಕರಗುತನ ಕೈ ಆಡಿಸ್ಕೊಂತ ಇರಬೇಕು. ಬೆಲ್ಲನ ನಾವು ತುರಿದು ಹಾಕಿರ್ತೀವಲ್ರಿ, ಹಾಗಾಗಿ ಇದು ಜಲ್ದಿ ಕರಗುತ್ತೆ. ಚಮಚೆಯಲ್ಲಿ ಹಿಂಗೆ ಒತ್ಕೊಂತ ಮಿಕ್ಸ್ ಮಾಡಿದ್ರೆ ಬೆಲ್ಲ ಎಲ್ಲ ಕಡೆ ಒಂದೇ ಸಮ ಜಲ್ದಿ ಕರಗ್ತೈತಿ. ಈ ರೆಸಿಪಿಗೆ ನಾವು ಬೆಲ್ಲದ ಪಾಕನ ಸೋಸಂಗಿಲ್ಲಲ್ರಿ, ಹಾಗಾಗಿ ನೀವು ಚಲೋ ಬೆಲ್ಲ ಉಪಯೋಗಿಸ್ಬೇಕಾಗ್ತೈತಿ. ಅಂದ್ರೆ ಉಂಡೆ ಭಾಳ ರುಚಿ ಆಗ್ತಾವೆ. ಬೆಲ್ಲ ಎಲ್ಲ ಪೂರ ಕರಗಿದ ಮೇಲೆ ಟೈಮ್ ಹಚ್ಚಿ ಬರೀ ಒಂದು ಅರ್ಧ ನಿಮಿಷ, ಭಾಳ ಅಂದ್ರೆ 1 ನಿಮಿಷ ಕುದಿಸಿದ್ರೆ ಸಾಕು. 1 ಎಳೆ 2 ಎಳೆ ಪಾಕ ಮಾಡೋದೇನು ಬೇಡ. ಆವಾಗ ಉರಿನ ಸಣ್ಣ ಮಾಡ್ರಿ. ಹುರಿದಿದ್ದು ಶೇಂಗಾ ಮತ್ತು ಎಳ್ಳು ಹಾಕಿ ಸ್ವಲ್ಪ ಇದನ್ನು ಜಲ್ದಿ ಮಿಕ್ಸ್ ಮಾಡಬೇಕು. ಇದು ಭಾಳ ಲಘುನ ಗಟ್ಟಾಗುತ್ತೆ, ಹಾಗಾಗಿ ನಾವು ಸ್ವಲ್ಪ ಫಾಸ್ಟಾಗಿ ಮಿಕ್ಸ್ ಮಾಡಬೇಕಾಗ್ತೈತಿ. ಸರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಪಟ್ನ ಗ್ಯಾಸ್ ಆಫ್ ಮಾಡಿರಿ. ಚಿಟಕಿ ಉಪ್ಪು ಹಾಕಿ ಮತ್ತು ಚಲೋ ತಂಗೆ ಇದನ್ನು ಮಿಕ್ಸ್ ಮಾಡಬೇಕು. ನಿಮ್ಗೆ ಉಪ್ಪು ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಚಿಟಕಿ ಉಪ್ಪು ಹಾಕೋದ್ರಿಂದ ಉಂಡೆ ಭಾಳ ರುಚಿ ಆಗ್ತಾವೆ. ಈಗ ಇದನ್ನು ಒಂದು 5 ನಿಮಿಷ ಹಿಂಗೆ ಬಿಡಬೇಕು. ಅವಾಗ ನಡಬರ್ಕ ಸ್ವಲ್ಪ ಇದನ್ನು ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊಂತಿರ್ಬೇಕು. ಅಂದರೆ ಇದು ಜಲ್ದಿ ತಣ್ಣಗಾಗುತ್ತೆ. ಈಗ ಒಂದು 5 ನಿಮಿಷ ಆಯ್ತು ನೋಡ್ರಿ. ಈಗ ಎಷ್ಟು ಗಟ್ಟಾಗೈತಿ, ಸ್ವಲ್ಪ ತಣ್ಣಗೂ ಆಗೈತಿ. ಪೂರ ತಣ್ಣಗಾಗೋತನ ಬಿಡಬಾರ್ದು. ಇನ್ನೊಂದು ಸ್ವಲ್ಪ ಬಿಸಿ ಇದ್ದಾಗ ನಾವು ಬಡ ಉಂಡೆ ಕಟ್ಟಕ್ಕೆ ಶುರು ಮಾಡಬೇಕು. ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ನಿಮ್ಗೆ ಯಾವ ಸೈಜಿನ ಉಂಡೆ ಬೇಕಂತೇಳಿ ನೋಡಿಕೊಂಡು ಅಷ್ಟು ಉಂಡೆ ಮಿಶ್ರಣ ಕೈಯಾಗ ತಗೊಂಡು ಸರಿಯಾಗಿ ಒತ್ತಿ ಉಂಡೆ ಕಟ್ರಿ. ಭಾಳ ಬಿಸಿ ಐತಿ, ಕೈ ಸುಡಾಕತ್ತೈತಪ್ಪ, ನಮ್ಗೆ ಉಂಡೆ ಕಟ್ಟಕ್ಕೆ ಆಗಲಿಲ್ಲ ಅಂತಂದ್ರೆ ಬಡ ಹಿಂಗೆ ಗುಂಡ್ಕ ಮಾಡಿಟ್ಬಿಡ್ರಿ. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆ ಶೇಪ್ನ ಸರಿ ಮಾಡ್ಕೋಬೋದು. ಹಿಂಗೆ ನಾನು ಬಡ ಎಲ್ಲ ಉಂಡೆ ಕಟ್ತೀನಿ ರೀ. ಇಲ್ಲಿ ಪಾಕ ಮಾಡೋ ಮುಂದೆ ಒಂದು ವಿಷಯ ಏನು ಲಕ್ಷ್ಯ ಇಡಬೇಕಪ್ಪ ಅಂತಂದ್ರೆ ಬೆಲ್ಲ ಎಲ್ಲ ಪೂರ ಕರಗಿದ ಮೇಲೆ ಭಾಳ ಹೊತ್ತು ಕುದಿಸ್ಬಾರ್ದು. 1 ನಿಮಿಷ, ಭಾಳ ಅಂದ್ರೆ 2 ನಿಮಿಷ ಅಷ್ಟೇ. ಜಾಸ್ತಿ ಕುದಿಸೋಕೆ ಹೋದ್ರೆ ಪಾಕ ಗಟ್ಟಿ ಆಗ್ತೈತಿ. ಅವಾಗ ಉಂಡೆ ಭಾಳ ಬಿರುಸಾಗ್ತಾವೆ, ಉಂಡೆ ಕಟ್ಟಕ್ಕೆ ಬರಂಗಿಲ್ಲ.
ಈ ಎಳ್ಳು ಜೋಡಿ ಸ್ವಲ್ಪ ಶೇಂಗಾ ಹಾಕಿದಾಗ ಉಂಡಿ ತಿನ್ನೋ ಮುಂದೆ ಬಾಯಾಗ ನಡಬರ್ಕ ಶೇಂಗಾ ಬರ್ತಾವಲ್ರಿ ಅವಾಗ ಗೋಡಂಬಿ ತಿಂದಂಗೆ ಅಂತ ಅನ್ಸುತ್ತೆ. ಉಂಡಿ ಭಾಳ ರುಚಿ ಆಗ್ತಾವೆ, ಟ್ರೈ ಮಾಡಿ ನೋಡ್ರಿ. ನಿಮ್ಗೆ ಜಲ್ದಿ ಜಲ್ದಿ ಉಂಡಿ ಕಟ್ಟಕ್ಕಾಗ್ಲಿಲ್ಲಪ್ಪ ಅಂತಂದ್ರೆ ಅವಾಗ ಉಂಡಿ ಮಿಶ್ರಣ ಗಟ್ಟಿ ಆಗುತ್ತೆ, ಉಂಡಿ ಕಟ್ಟಕ್ಕೆ ಬರೋದಿಲ್ಲ. ಹಂಗಂತೇಳಿ ಹೆದರ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಕಡಾಯಿನ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಸಣ್ಣ ಉರಿ ಒಳಗೆ 15-20 ಸೆಕೆಂಡು ಬಿಸಿ ಮಾಡಿರಿ. ಆವಾಗ ಉಂಡಿ ಮಿಶ್ರಣ ಸಾಫ್ಟ್ ಆಗ್ತೈತಿ. ಅವಾಗ ನೀವು ಆರಾಮ್ಸೆ ಉಂಡಿ ಕಟ್ಕೋಬೋದು. ಈಗ ಎಲ್ಲ ಉಂಡಿ ಕಟ್ಟಿದ ಮ್ಯಾಲೆ ಮೊದಲು ನಾವೇನು ಬಿಸಿ ಇದ್ದಾಗ ಹಿಂಗೆ ಸೊಟ್ಟಾಪಟ್ಟ ಉಂಡಿ ಮಾಡಿಟ್ಟಿರ್ತೀವಲ್ರಿ, ಕಟ್ಟಿಟ್ಟಿರ್ತೀವಲ್ಲ ಅವನ್ನ ತೊಗೊಂಬಿಟ್ಟು ಸ್ವಲ್ಪ ಚಲೋ ತಂಗಿ ಒತ್ತಿಬಿಟ್ಟು ಸರಿ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಬಿಸಿ ಇರ್ತಾವಲ್ರಿ, ಒತ್ತಿದ ಕೂಡಲೇ ಸರಿ ಆಗ್ತಾವೆ. ಆಮೇಲೆ ಅಂಗೈಯಾಗ ಅವನ್ನ ಸ್ವಲ್ಪ ಹೊತ್ತನ ಆ ಕಡೆ ಈ ಕಡೆ ಹೊಳ್ಳಾಡ್ಸಿದ್ರೆ ಆತು. ಉಂಡಿಗೊಂದು ಶೈನಿಂಗ್ ಲುಕ್ ಬರ್ತೈತಿ. ಉಂಡಿ ನೋಡಕ್ಕೆ ಭಾಳ ಚಂದ ಕಾಣಿಸ್ತಾವೆ. ಹಿಂಗೆ ಉಳ್ಕಿದ್ದು ಎಲ್ಲ ಉಂಡಿನ ಸರಿಯಾಗಿ ಒತ್ತಿ ಅವತ್ತರ ಶೇಪ್ನ ಸರಿ ಮಾಡ್ರಿ. ಟೋಟಲಿ 14 ಉಂಡೆಗ ನೋಡ್ರಿ. ಒಂದು 15-20 ದಿನ ನೀವನ್ನ ಒಂದು ಏರ್ಟೈಟ್ ಬಾಕ್ಸ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಉಂಡಿನ ಟೇಸ್ಟ್ ಮಾಡೋಕ್ಕಿಂತ ಮೊದಲು ದೇವ್ರಿಗೆ ನೈವೇದ್ಯ ಮಾಡೋದನ್ನ ನೆನಪಾರಕ್ಕೆ ಹೋಗ್ಬೇಡ್ರಿ. ಒಂದು ಉಂಡಿ ನಿಮ್ಗೆ ಮುರು ತೋರ್ಸಾಕತ್ತೀನಿ ನೋಡ್ರಿ, ಎಷ್ಟು ಸಾಫ್ಟ್ ಆಗ್ಯಾವು. ಬಾಯಾಗ ಇಟ್ಕೊಳ್ಳಿ ಹಂಗೆ ಬೆಣ್ಣಿಗತ್ಲೆ ಕರ್ಗೆ ಬಿಡ್ತಾವೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ಉಂಡಿ ರೆಸಿಪಿ ನಿಮ್ಗೆ ಏನ್ರಿ ಸ್ವಲ್ಪರೇ ಯೂಸ್ಫುಲ್ ಆಗಿತ್ತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.